ಕೇರಳದ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಈಗ 41ಕ್ಕೆ ಏರಿದೆ. ಟಿವಿ9ಗೆ ಕೇರಳ ಮೂಲದ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕೇರಳದ ವಯನಾಡಲ್ಲಿ ಭಾರೀ ಭೂಕುಸಿತ ಉಂಟಾಗಿದೆ. ಅದರ ಪರಿಣಾಮ ಈಗ 100ಕ್ಕೂ ಹೆಚ್ಚು ಮಂದಿ ಆ ಮಡ್ನಲ್ಲಿ ಸಿಕ್ಕುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿವಿ9ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಮುಂಡಕ್ಕೈ ಚೂರಲ್ಮಲ ಬಳಿ ಕುಸಿದಿರುವಂತಹ ಭೂಮಿ, ಇಲ್ಲಿ ಸುಮಾರು 42 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಯನಾಡಿನ ಮೇಪ್ಪಾಡಿಯಲ್ಲಿ 2 ಕಡೆ ಭೂಕುಸಿತವಾಗಿದೆ. ಅದೇ ರೀತಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ನಿಜಕ್ಕೂ ಕೂಡ ಆತಂಕಕರವಾದಂಥ ಘಟನೆ. ಕರ್ನಾಟಕದ ಶಿರೂರಿನಲ್ಲಿ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ಆಯಿತೋ ಇದೇ ರೀತಿ ಈಗ ಚೂರ್ಮಲ ಕೇರಳದ ವಯನಾಡು ಜಿಲ್ಲೆಯಲ್ಲಿರುವಂಥ ಒಂದು ಗ್ರಾಮ, ಈಗ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಭಾರೀ ದೊಡ್ಡ ಭೂಕುಸಿತ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಟ್ರ್ಯಾಪ್ ಆಗಿರುವಂಥ ಶಂಕೆ ಕೂಡ ಇದೆ. ಈಗಾಗಲೇ 42 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಕ್ಕಳು, ಅದೇ ರೀತಿ ಮನೆ, ದನ, ಕರು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಈ ದೃಶ್ಯವೇ ಹೇಳ್ತಾ ಇದೆ ಯಾವ ಮಟ್ಟಿಗೆ ಇಲ್ಲಿ ಭೂಕುಸಿತ ಉಂಟಾಗಿದೆ ಅಂತ. ಒಂದು ಕಡೆಗೆ ಭಾರೀ ಮಳೆ, ಮತ್ತೊಂದು ಕಡೆಗೆ ಭೂಕುಸಿತ, ಇನ್ನೊಂದು ಕಡೆಗೆ ಅದರ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ಹೀಗಾಗಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಯಾಕೆಂದರೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಆಪರೇಟ್ ಮಾಡಬೇಕು, ಶೋಧ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ತಲೆನೋವಾಗಿದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 100ಕ್ಕೂ ಅಧಿಕ ಮಂದಿ ಈ ಮಣ್ಣಿನಡಿ ಸಿಲುಕಿರುವಂಥ ಶಂಕೆ ಕೂಡ ಇದೆ. ಈಗಾಗಲೇ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಈಗಾಗಲೇ ಈ ಒಂದು ಘಟನೆ ಬಗ್ಗೆ ಟ್ವೀಟ್ ಮಾಡಿದ್ದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೊಡಿದ್ದಾರೆ ಒಂದು ಭಾಗ. ಇದರ ಜೊತೆಗೆ ಈ ಆಪರೇಷನ್ ಕಾರ್ಯವನ್ನು ನೋಡ್ತಾ ಇದ್ರೆ ಈ ದೃಶ್ಯಗಳು ಹೇಳ್ತಾ ಇವೆ ಎಷ್ಟು ಭೀಕರವಾಗಿದೆ. ಭಾರೀ ಪ್ರಮಾಣದ ಬಂಡೆ ಕಲ್ಲುಗಳು ಉರುಳಿ ಬಂದಿವೆ, ಗ್ರಾಮದ ಮೇಲೆ ಉರುಳಿ ಬಂದಿದೆ. ಆ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿದೆ. ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಯಾವ ಮನೆ ಎಲ್ಲಿತ್ತು ಅಂತ ಹುಡುಕೋದೇ ಕಷ್ಟವಾಗ್ತಾ ಇದೆ. ದಾರಿಗಳು ಕೂಡ ಸಂಪೂರ್ಣವಾಗಿ ಬಂದಾಗಿದೆ, ದಾರಿಗಳು ಕೂಡ ಕೊಚ್ಚಿ ಹೋಗಿದೆ, ಮರ ಗಿಡಗಳು ಕೊಚ್ಚಿ ಹೋಗಿದೆ, ವಾಹನಗಳು, ಮನೆಗಳು, ಜೊತೆಗೆ ಅಲ್ಲಿ ರಾತ್ರಿ ನಿದ್ದೆಗೆ ಜಾರಿದ್ದವರು ಅವರೆಲ್ಲರೂ ಕೂಡ ಈಗ ಮಣ್ಣಿನಡಿ ಸಿಲುಕಿದ್ದಾರೆ. ಹೀಗಾಗಿ ನಿಜಕ್ಕೂ ದೊಡ್ಡ ಆತಂಕಕಾರಿಯಾದಂಥ ಬೆಳವಣಿಗೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ನಡೆದಿದೆ. ವಯನಾಡು ಜಿಲ್ಲೆಯ ಚೂರಲ್ಮಲ, ಕೇರಳ ಈ ಭಾಗದಲ್ಲಿ ನಡೆದಿರುವಂಥ ಘಟನೆ ಈಗ ಆತಂಕಕಾರಿ ದೃಶ್ಯಗಳೇ ಹೇಳ್ತವೆ ಎಷ್ಟು ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತು ಅಂತ. ಒಂದು ಕಡೆಗೆ ಈ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ ರೈಲ್ವೆ ಟ್ರ್ಯಾಕ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಭೂಕುಸಿತ ಆಗಿರುವಂಥ ಹಿನ್ನೆಲೆ ಈಗ ಸಂಪೂರ್ಣವಾಗಿ ಸಂಚಾರ ವ್ಯವಸ್ಥೆ ಕೂಡ ಧಕ್ಕೆ ಉಂಟಾಗಿದೆ. ಒಟ್ಟಿನಲ್ಲಿ ಕೇರಳದಲ್ಲಿ ನಿದ್ರೆಗೆ ಜಾರಿದ್ದವರ ಬದುಕನ್ನೇ ಕಸಿದಂಥ ವಿಧಿ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿರುವಂಥದ್ದು. ಮಧ್ಯರಾತ್ರಿ 1 ಗಂಟೆಗೆ ಯಮನಂತೆ ಕುಸಿದ ಗುಡ್ಡಗಳು ಭಾರೀ ಪ್ರಮಾಣದಲ್ಲಿ, ಅದರಲ್ಲೂ ಮೇಪ್ಪಾಡಿ, ಮುಂಡಕ್ಕೆ, ಚೂರಲ್ಮಲಾದಲ್ಲಿ ಮಹಾ ದುರಂತ ಸಂಭವಿಸಿದೆ. ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿದೆ. ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಿದ್ದವರು ಈಗ ಚಿರನಿದ್ರೆಗೆ ಜಾರಿದ್ದಾರೆ. ಚೂರಲ್ಮಲ ಪಟ್ಟಣದಲ್ಲಿ ಸೇತುವೆ ಕುಸಿದು ಹೋದಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಒಂದು ಕಡೆಗೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇದರ ಜೊತೆಗೆ ಗುಡ್ಡ ಕುಸಿದಲ್ಲಿ 450 ಕುಟುಂಬಗಳು ಸಿಲುಕಿರುವಂಥ ಶಂಕೆ ಕೂಡ ಇದೆ. 450 ಕುಟುಂಬಗಳು, 450 ಮಂದಿ ಅಲ್ಲ, 450 ಕುಟುಂಬಗಳು ಈ ಒಂದು ದುರ್ಘಟನೆಯಲ್ಲಿ ಸಂಕಷ್ಟಕ್ಕೀಡಾಗಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ರೆ ಒಂದು ಕಡೆಗೆ ಡ್ರೋನ್ ದೃಶ್ಯಾವಳಿಗಳೇ ಹೇಳ್ತವೆ ಎಷ್ಟು ಭೀಕರವಾಗಿದೆ ಈ ಗುಡ್ಡ ಕುಸಿತ ಅಂತ. ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಗ್ರಾಮಕ್ಕೆ ಗ್ರಾಮವೇ ಈಗ ಮಣ್ಣಿನಡಿ ಸಿಲುಕಿಕೊಂಡಿದೆ. ಸುಮಾರು 450 ಕುಟುಂಬಗಳು ಈಗ ಈ ಮಣ್ಣಿನಡಿ ಸಿಲುಕಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂಥ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಇದರ ಜೊತೆಗೆ ಈಗಾಗಲೇ ರೆಸ್ಕ್ಯೂ ಆಪರೇಷನ್ ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಹಾಗೂ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಆದರೆ ಅಲ್ಲಿ ಆತಂಕ ಇರುವಂಥದ್ದು ದೊಡ್ಡ ದೊಡ್ಡ ಬಂಡೆಗಳಿದೆ. ಹೀಗಾಗಿ ಹೇಗೆ ರಕ್ಷಣೆ ಮಾಡುವಂಥದ್ದು, ಯಾವ ರೀತಿ ಶೋಧ ಕಾರ್ಯಾಚರಣೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಇದರ ಜೊತೆಗೆ ಮಳೆ ನೀರು ಕೂಡ ಪ್ರವಾಹದ ರೂಪದಲ್ಲಿ ಹರಿದು ಬರ್ತಾ ಇದೆ, ಮಳೆ ಬರ್ತಾ ಇದೆ. ಹಾಗೆ ಮಣ್ಣು ಕೂಡ ಸವಕಳಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೇನಾದರೂ ಭೂಕುಸಿತವಾದರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೇರಳದಲ್ಲಿ ಮಳೆ ನೀರಿನಲ್ಲೇ ರೈಲು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ. ಹೀಗಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿದಂಥ ರೈಲ್ವೆ ಇಲಾಖೆ ಈಗ ತಿರುವನಂತಪುರ ವಿಭಾಗದಲ್ಲಿ ರೈಲು ತಡೆದ ವಾಚ್ಮ್ಯಾನ್ ಸಂಪೂರ್ಣವಾಗಿ ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಕಷ್ಟವಾಗ್ತಾ ಇತ್ತು. ಹೀಗಾಗಿ ವೆಲತೋಲ್ ನಗರ, ವಡಕಚೇರಿ ರೈಲು ತಡೆದಂಥ ವಾಚ್ಮ್ಯಾನ್ ಸೂಚನೆ ಕೊಟ್ಟಿದ್ದಾನೆ. ಎರ್ನಾಕುಲಂ ಕಣ್ಣೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲು ಹಾದು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಭೂಕುಸಿತ ಸೇರಿದಂತೆ ಸಮಸ್ಯೆ ಆಗಿರೋ ಬಗ್ಗೆ ಮಾಹಿತಿ ತರಲಾಯಿತು. ತಿರುನಲ್ವೇಲಿ ಪಲಕ್ಕಾಡ್ ಪಲವರ್ವಿ ಎಕ್ಸ್ಪ್ರೆಸ್ ರೈಲು ಅದನ್ನು ಕೂಡ ಕೂಡಲೇ ಈ ರೀತಿ ಸಮಸ್ಯೆ ಆಗಿದೆ ಅಂತ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಾಚ್ಮನ್ ಗಮನಕ್ಕೆದಿಂದ ಕೂಡಲೇ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ಇಲ್ಲದೇ ಇದ್ದರೆ ನಿಜಕ್ಕೂ ಭಾರೀ ಪ್ರಮಾಣದಲ್ಲಿ ಸಾವು ನೋವಾಗುವಂಥ ಸಾಧ್ಯತೆ ಇತ್ತು. ಯಾಕಂದರೆ ನೋಡ್ತಾ ಇದ್ದಾರೆ ರೈಲ್ವೆ ಟ್ರ್ಯಾಕೇ ಕೊಚ್ಚಿ ಹೋಗಿದೆ.
ಸಂಪೂರ್ಣವಾಗಿ ಭೂಕುಸಿತವಾಗಿ ಅಕ್ಕಪಕ್ಕದ ಟ್ರ್ಯಾಕ್ಗಳೇನಿರ್ಬೋದು, ಆ ಭಾಗ ಇರ್ಬೋದು ಅಥವಾ ಜಾಗ ಇರ್ಬೋದು ಸಂಪೂರ್ಣವಾಗಿ ಸ್ಲೈಡ್ ಆಗಿ ಪ್ರಪಾತಕ್ಕೆ ಬಿದ್ದು ಹೋಗಿದೆ. ಇನ್ನೊಂದು ಕಡೆಗೆ ಮೇಲ್ಭಾಗದಿಂದ ಬೆಟ್ಟದಿಂದ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ರೈಲೇನಾದರೂ ರಾತ್ರಿ ಸಂಚಾರ ಮಾಡಿದರೆ ಈ ಟ್ರ್ಯಾಕ್ ಮೇಲೆ ಖಂಡಿತವಾಗ್ಲೂ ಭಾರಿ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಕೂಡಲೇ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ವಾಚ್ಮನ್ ಈಗಾಗಲೇ ಕೇರಳದ ಸ್ಥಳೀಯ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ದೃಶ್ಯವನ್ನು ನೋಡ್ತಾ ಇದ್ರೆ ಇದು ರೈಲ್ವೆ ಟ್ರ್ಯಾಕ್ ಬಳಿ ಬಂದ ಇರುವಂಥ ದೃಶ್ಯ. ಇನ್ನೊಂದು ಕಡೆಗೆ ಇಲ್ಲಿರುವುದು ಚೂರಲ್ಮಲ ಶಾಲೆ, ಇಲ್ಲಿ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಆ ವ್ಯಕ್ತಿಯೊಬ್ಬ ಮೊಬೈಲ್ ವಿಡಿಯೋದಲ್ಲಿ ಸೆರೆ ಮಾಡಿ ಸಂಪೂರ್ಣವಾಗಿ ವಿವರಿಸ್ತಾ ಇದ್ದಾನೆ. ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಂದರೆ ಭಾರಿ ಪ್ರಮಾಣದಲ್ಲಿ ಘಟನೆ ಆಗಿದೆ, ಎಲ್ಲವೂ ಹೋಯಿತು, ಎಲ್ಲ ಕೊಚ್ಚೋಯ್ತು, ಅಯ್ಯೋ ದೇವರೇ ಎಷ್ಟೊಂದು ಮನೆಗಳು ಸಂಪೂರ್ಣವಾಗಿ ನಾಶವಾಯಿತು ಅಂತ ಆತ ಮನನೊಂದು ಹೇಳ್ತಾ ಇದ್ದಾನೆ. ചൂരൽമല സ്കൂളാണ് ഈ കിടക്കുന്നത്. ഇത് മൊത്തം പോയിക്കണതാക്കണേ, ഇതാ മൊത്തം എല്ലാം പോയി. ഇതാ സ്കൂളിന്റെ തീ കൂടെയാണ് വെള്ളം വരുന്നത്. അയ്യോ എത്രയോ വീടുകളാണല്ലോ ദൈവം പോയിക്കണേ. അയ്യോ അയ്യോ ചൂരൽമല സ്കൂളാണ് ഈ കിടക്കുന്നത്. ഇത് മൊത്തം പോയിക്കണതാക്കണേ. വളരെ ഭീകരത, വല്ലാത്ത അവസ്ഥ പഠിത്തമാക്കണേ. ഇത് നമ്മളെ സ്കൂളിലെ സ്കൂളിൻ്റെ സൈഡിലുള്ള റോഡാണ്. ആ റോഡിലൂടെയാണ് ആ വെള്ളം വരുന്നത് കേട്ടോ. ഞാനിപ്പോൾ ലാസ്റ്റ് റെസ്ക്യൂ ടീം എത്തി ഇതെവിടെ വരെ എത്തിയിട്ടുള്ളൂ, അതിനപ്പുറത്തേക്ക് എത്തിയിട്ടില്ല. ಕೇರಳದಿಂದ ಬರ್ತಾ ಇರುವಂಥ ದೃಶ್ಯಗಳು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರುವಂಥದ್ದು. ನಿಜಕ್ಕೂ ನಾವು ಇದನ್ನು ಹೇಳೋದು, ವಿವರಣೆ ಮಾಡೋದು ಅಷ್ಟು ಸುಲಭವಾದಂಥದ್ದಲ್ಲ. ಖಂಡಿತವಾಗ್ಲೂ ಅಷ್ಟು ಭಯಾನಕವಾದಂಥ ಒಂದು ಘಟನೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆ ಸಂದರ್ಭದಲ್ಲಿ ನಡೆದಿದೆ. ಯಾಕೆಂದರೆ ಈ ದೃಶ್ಯಗಳೇ ಹೇಳ್ತಾವೆ ಎಷ್ಟು ಸಮಸ್ಯೆ ಅಲ್ಲಿತ್ತು ಅನ್ನೋದನ್ನು. ಹೀಗಾಗಿ ಈ ಪ್ರತಿಯೊಂದು ವಿವರಗಳನ್ನು ನೋಡ್ತಾ ಇದ್ದರೆ ಅಷ್ಟು ಆತಂಕಕಾರಿ ಅಂತ ದೃಶ್ಯಗಳು ಬರ್ತಾ ಇದೆ. ಒಂದು ಕಡೆಗೆ ನೀರು ಹರಿದುಕೊಂಡು ಬರ್ತಾ ಇದೆ, ಒಂದು ಕಡೆ ರೆಸ್ಕ್ಯೂ ಆಪರೇಷನ್ ಮಾಡಿ ಒಂದು ಮಗುವೊಂದನ್ನು ರಕ್ಷಣೆ ಮಾಡಲಾಗಿದೆ. ಇದರ ಜೊತೆಗೆ ಕೆಲವರು ಯಾರು ಸಿಕ್ಕಾಕೊಂಡಿದ್ದಾರೆ ಅವರನ್ನು ಕೂಡ ಮಣ್ಣಿನಿಂದ ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದೆ. ಇದರ ಜೊತೆಗೆ ವ್ಯಕ್ತಿಯೋರ್ವ ಈಗ ಸಂಪೂರ್ಣವಾಗಿ ವಿವರಿಸ್ತಾ ಇದೆ. 2018ರಲ್ಲಿ ಈ ಘಟನೆ ನಡೆದಿತ್ತು, ಈಗ ದೇವರೇ ಕಾಪಾಡಬೇಕು ಅನ್ನುವಂಥ ಆತಂಕವನ್ನು ಆ ವ್ಯಕ್ತಿ ನೆನಪಿಸ್ತಾ ಇದ್ದಾನೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪೃಥ್ವಿ, 2018ರಲ್ಲೂ ಕೂಡ ಭೀಕರವಾದಂಥ ಮಳೆಯನ್ನು ನಾವು ನೋಡಿದ್ವಿ. ಕೇರಳ ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಾಕೊಂಡಿತ್ತು ಅಂತ. ಈಗ ಹಿಂದೆಂದೂ ಕಾಣದಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗಿದೆ. ಸುಮಾರು 450 ಫ್ಯಾಮಿಲಿ, ಗ್ರಾಮವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈಗ ದೊಡ್ಡದೊಂದು ಸವಾಲಾಗಿದೆ. ಒಂದು ಕಡೆಗೆ ರಕ್ಷಣಾ ಕಾರ್ಯಾಚರಣೆ, ಇದರ ಜೊತೆಗೆ ಪರಿಸ್ಥಿತಿಯ ನಿರ್ವಹಣೆ. ಈಗ ಕೇರಳದಿಂದ ಬರ್ತಾ ಇರುವಂಥ ಮಾಹಿತಿ ಹೇಗಿದೆ, ಏನೆಲ್ಲ ಹೆಚ್ಚಿನ ವಿವರಗಳು ಸಿಗ್ತಾ ಇದೆ ಪೃಥ್ವಿ? ಖಂಡಿತ ಪ್ರಮೋದ್, ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಈ ಒಂದು ಮಾಪಾಡಿ ಗ್ರಾಮ ಏನಿದೆ, ಮಾಪಾಡಿ ಗ್ರಾಮದ 2 ಪ್ರದೇಶಗಳು ಅಂದರೆ ಏನು ಮುಂಡಕೈ ಮತ್ತು ಚೂರಲ್ಮಲ 2 ಪ್ರದೇಶಗಳಲ್ಲಿ ಈ ಒಂದು ಭಾರಿ ಕುಸಿತ ಉಂಟಾಗಿರುವಂಥದ್ದು. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಕುಸಿತ ಅಟ್ ಎ ಟೈಮ್ ಆಗಿರುವಂಥದ್ದು. ಅಂದರೆ ಏಕಾಏಕಿ ಒಂದೇ ಸಮಯದಲ್ಲಿ 2 ಕಡೆ ಕುಸಿತ ಆಗಿರೋವಂಥದ್ದು. ಸೊ ಇಲ್ಲಿ ರಾತ್ರಿ ಮಲಗಿದ್ದಂಥವರು ಹಾಗೆ ಈ ಒಂದು ಲ್ಯಾಂಡ್ ಸ್ಲೈಡಿಂಗ್ನಲ್ಲಿ ಹೋಗಿರುವಂಥದ್ದು. ಅಂದರೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 450 ಕುಟುಂಬಗಳು ಅಲ್ಲಿ ಸಿಲುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಜನರು ಇದರಿಂದ ಅತಂತ್ರರಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಅಲ್ಲಿನ ಏನು ವಯನಾಡು ಜಿಲ್ಲೆಯಿಂದ ಎಲ್ಲ ಅಧಿಕಾರಿಗಳ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ. ಅಂದರೆ ಅಲ್ಲಿನ DC ಮೇಘಶ್ರೀ ಇರ್ಬೋದು, ಮತ್ತು ಅಲ್ಲಿನ SP T ನಾರಾಯಣ್ ಇರ್ಬೋದು, ಎಲ್ಲರೂ ಕೂಡ ಸ್ಪಾಟಿಗೆ ಹೋಗಿದ್ದಾರೆ. ಮತ್ತು ಎಲ್ಲ ರೀತಿ NDRF ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜನಪ್ರತಿನಿಧಿಗಳು ಕೂಡ ಅಲ್ಲಿಗೆ ತೆರಳಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ 41 ಜನರು ಈವರೆಗೂ ಮೃತಪಟ್ಟಿದ್ದಾರೆ ಅಂತೇಳಿ ಒಂದು ಅಧಿಕೃತ ಮಾಹಿತಿ TV9ಗೆ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ 100 ಜನರು ಅದರ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಸೊ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಅಂದರೆ ಒಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದ್ದರೆ, ಇನ್ನೊಂದು ಕಡೆ ಇದರಲ್ಲಿ ರಕ್ಷಣಾ ಕಾರ್ಯಕ್ಕೆ ಮಳೆ ತೊಡಕಾಗಿರುವಂಥದ್ದು. ಏನು ತಿರುವನಂತಪುರಂನಿಂದ ಬರುತ್ತಿದ್ದಂಥ ರೈಲುಗಳನ್ನು ಕೂಡ ತಡೆಯಲಾಗಿದೆ. ಮತ್ತು ಅಲ್ಲಿನ ಸುತ್ತಮುತ್ತ ಅಂದರೆ ಗ್ರಾಮಸ್ಥರಲ್ಲಿ ಅಧಿಕವಾಗಿ ಅಂದರೆ ಅಲ್ಲಿ ಯಾವ್ಯಾವ ಮನೆಗಳ ಎಲ್ಲೆಲ್ಲಿ ಹೋಗಿದ್ದಾರೆ, ಅಂದರೆ ಜನರು ನಾಪತ್ತೆ ಆಗಿರುವಂಥವರು ಮಣ್ಣಡಿ ಸಿಕ್ಕೊಂಡಿದ್ದಾರಾ, ಇಲ್ಲ ರಾತ್ರಿ ಎಲ್ಲಾದರೂ ದಿಕ್ಕಾಪಲಾಗಿ ಓಡೋಗಿದ್ದಾರೆ, ಯಾವುದೇ ರೀತಿ ಮಾಹಿತಿಗಳು ಸರಿಯಾಗಿ ಅಲ್ಲಿ ತಿಳಿದು ಬರ್ತಾ ಇಲ್ಲ. ಸದ್ಯಕ್ಕೆ
ಸದ್ಯಕ್ಕೆ ರಕ್ಷಣಾ ತಂಡಗಳು ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯ ನಡೀತಾ ಇದೆ. ಮತ್ತೆ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕವನ್ನ ಮಾಡಿದ್ದಾರೆ. ಎಲ್ಲ ರೀತಿಯನ್ನ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಹೆಲ್ಪ್ ಲೈನ್ ನಂಬರನ್ನು ಕೂಡ ತೆರೆಯಲಾಗಿದೆ. ಯಾರಾದರೂ ಏನಾದರೂ ಅಕ್ಕಪಕ್ಕ ತೊಂದರೆಯಲ್ಲಿ ಸಿಕ್ಕಿದಂಥದ್ದು ನೋಡಿದರೆ ಇಲ್ಲ ಯಾರಿಗಾದ್ರೂ ಯಾವ್ದಾದ್ರು ಮಾಹಿತಿ ಬಂದರೆ ಆ ನಂಬರ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ಅಲ್ಲಿ ಒಂದು ಹೆಲ್ಪ್ ಲೈನ್ ನಂಬರನ್ನು ಅಲ್ಲಿ ಸಪ್ರೇಟ್ ಆಗಿ ತೆರೆದಿರುವಂಥದ್ದು. ಸದ್ಯಕ್ಕೆ ಅಲ್ಲಿ ಏನು 41 ಜನರು ಈಗ ಮೃತಪಟ್ಟಿರುವಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಮತ್ತೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಅಂದರೆ ಮನೆಗಳೇ ಕುಚ್ಕೊಂಡು ಹೋಗಿರುವಂಥದ್ದು. ಅಂದರೆ ಅಲ್ಲಿ ಏನು ಭತ್ತದ ಜಾಗ ಇರುವಂಥದ್ದು, ಅಂದರೆ ಭತ್ತವನ್ನು ಹೆಚ್ಚಾಗಿ ಬೆಳೀತಾ ಇದ್ದಂತಹ ಪ್ರದೇಶ ಇದೆ. ಆ ಒಂದು ಭತ್ತದ ಗದ್ದೆಗೆ ಮೇಲಿನಿಂದ ಬಿದ್ದಂತಹ ಗುಡ್ಡ ಕುಸಿದು ಎಲ್ಲ ಬಂಡೆಗಳು ಅಲ್ಲಿ ಹೋಗಿರುವಂಥದ್ದು. ಪ್ರಮೋದ್, ಪೃಥ್ವಿ, ಇಲ್ಲಿ ಅತ್ಯಂತ ಪ್ರಮುಖವಾಗಿ ಅಂದರೆ ಕಾರಣ ಏನು ಅಂತ ತಿಳಿದು ಬರ್ತಾ ಇದೆ. ಅಫ್ಕೋರ್ಸ್ ಹೆವಿ ಮಳೆ ಒಂದು ಸಹಜವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿ ವಿಕೋಪ ಆಗಿರ್ಬೋದು. ಅಟ್ ದ ಸೇಮ್ ಟೈಮ್ ಹಿಂದೆ 2018ರಲ್ಲೂ ಕೂಡ ಇದೇ ಮಾದರಿ ಅಂತ ಸಮಸ್ಯೆಯನ್ನು ಕೇರಳ ಎದುರಿಸಿತ್ತು. ಈಗ ಮತ್ತೆ ಅಂತ ಘಟನೆ ನಡೆದಿರೋದಕ್ಕೆ ಸ್ಥಳೀಯವಾಗಿ ಯಾವ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ NDRF ಏನೋ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮವೇ ಕೊಚ್ಚಿ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಸರಿಯಾಗಿಲ್ಲ. ಇನ್ನ ಕಡೆಗೆ ಮಳೆ ಕೂಡ ಸಂಪೂರ್ಣವಾಗಿ ಬರ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಇದಕ್ಕೆ ಆಗ್ತಾ ಇರುವಂಥ ಕಾರಣ ಏನು, ಗುಡ್ಡ ಕುಸಿತಕ್ಕೆ ಕಾರಣ ಏನು, ಜೊತೆಗೆ ಈಗ ಕಾರ್ಯಾಚರಣೆಗಿರುವಂಥ ಸವಾಲುಗಳೇನು ಪೃಥ್ವಿ? ಖಂಡಿತ ಪ್ರಮೋದ್, ಪ್ರಮುಖವಾಗಿ ಅಲ್ಲಿ ಗುಡ್ಡ ಕುಸಿತ ಯಾಕಾಯಿತು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಕೂಡ ಕೆಲವೊಂದು ಊಹೆಗಳನ್ನು ಮಾಡಿರುವಂಥದ್ದು. ಅಂದರೆ ಹೇಳಿ ವಯನಾಡು ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿ ಈ ಒಂದು ಪ್ರದೇಶ ಏನಿದೆ ಅಂದರೆ ಮುಂಡಕೈ ಮತ್ತು ಚೂರಲ್ಮಾಲ ಪ್ರದೇಶದಲ್ಲಿ ಗುಡ್ಡಗಾಡು ಇರುವಂಥ ಪ್ರದೇಶವಾಗಿರುತ್ತೆ, ಇಳಿಜಾರಿನಂಥ ಪ್ರದೇಶವಾಗಿರುತ್ತೆ, ಮತ್ತು ಟೀ ಎಸ್ಟೇಟ್ ಕೂಡ ಇರುವಂಥ ಪ್ರದೇಶವಾಗಿತ್ತು. ಅಂದರೆ ಈ ಒಂದು ಭಾಗದಲ್ಲಿ ಅಧಿಕವಾಗಿ ಮಳೆ ಆಗ್ತಾ ಇತ್ತು. ಅಂದರೆ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇತ್ತು. ನಿನ್ನೆ ರಾತ್ರಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇತ್ತು. ಮತ್ತು ಅಲ್ಲಲ್ಲಿ ಕೆಲವೊಂದು ಏನು ರಸ್ತೆ ಕಾಮಗಾರಿಗಳು ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿಗಳು ಸುತ್ತಮುತ್ತ ಇರುವಂಥದ್ದು. ಅಂದರೆ ಈ ಪ್ರದೇಶದಲ್ಲಿ ಏನು ಗುಡ್ಡ ಕುಸಿದಾಗಿದೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು, ಯಾವುದೇ ರೀತಿ ಇಂಡಸ್ಟ್ರಿಗಳಾಗಿರ್ಬೋದು ಯಾವುದೂ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಆ ಒಂದು ಗುಡ್ಡ ಸಂಪೂರ್ಣವಾಗಿ ಕುಸಿತವಾಗಿರುವಂಥದ್ದು. ಅಂದರೆ ಇದನ್ನು ಪ್ರಾಕೃತಿಕ ವಿಕೋಪ ಅಂತಾನೆ ಇಲ್ಲೇ ಸದ್ಯಕ್ಕೆ ಅಂದಾಜಿಸಲಾಗಿದೆ. ಪ್ರಮೋದ್, ಥ್ಯಾಂಕ್ ಯು ಪೃಥ್ವಿ, ಇದೆಲ್ಲ ಮಾಹಿತಿಗಾಗಿ. ಇದು ವಯನಾಡಿಂದ ಬರ್ತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳು. ಒಂದು ಕಡೆಗೆ ಆತಂಕ,